ಅನುಶಯ ಅನುಶಯ ಹೌದು, ಪತ್ರಿಕೆ ಪೂಜಾ ಪ್ರಾರಂಭವನ್ನು ಮುಗಿಸಿಕೊಂಡು ಈಗಲೇ ಬಂದೆ. ಸಿಹಿಯನ್ನು ನನ್ನ ಮೇಲಿನ ಪ್ರತಿ ಕೋದ್ಯಮದ ಕೆಲಸ ಈ ಸಿಹಿಯಂತ ಸಿಹಿ ಆಗಲಿಲ್ಲ, ಕಳ್ಳ ಕಲಿಮರ ಪಾಲಿಗೆ ಸಿಂಹ ಧ್ವನಿಯಾಗಲಿಲ್ಲ. ಅಂದ ಹಾಗೆ ಪೂಜೆಗೆ ಯಾರ್ಯಾರು ಬಂದಿದ್ರು? ಪತ್ರಿಕಾ ರಂಗದ ಧ್ರುವತಾರೆಗಳು, ಈ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ವಿರೋಧ ಪಕ್ಷದ ನಾಯಕರು ಕೂಡ ಬಂದಿದ್ದರು. ಅಂತೂ ಒಳ್ಳೆ ಪ್ರೋತ್ಸಾಹ ಸಿಕ್ಕಿತ್ತು ನಮ್ಮ ಪತ್ರಿಕೆಗೆ. ಪತ್ರಿಕಾ ರಂಗದ ಹಿರಿಯ ಚೇತನರು ಮಾತನಾಡುತ್ತಾ, ಈ ಪತ್ರಿಕೆ ಎಂಬುದೊಂದು ನಿರಂತರ ಸುದ್ದಿ ತಿಳಿಸುವ ಸಾಧನ, ಅನ್ಯಾಯದ ವಿರುದ್ಧ ನ್ಯಾಯ ಹೂಡುವ ಒಂದು ಆಯುಧದಂತ ಹೇಳುತ್ತಾ, ತಲೆ ಹಿಡುಕರ ಸೊಳಕಿಗೆ ನಡುಕು ಹುಟ್ಟಿಸುವ ತಲೆ ಹಿಡುಕರಿಗೆ ಆಯುಧವಾಗಬೇಕೆಂದು ಹೇಳಿದರು. ಹಾಗಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಏನಂತ ಹೇಳಿದ್ರು? ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡುತ್ತಾ, ಒಂದು ರಾಜ್ಯವು ಸುಗಮವಾಗಿ ನಡೆಯಬೇಕಾದರೆ ಈ ರಾಜ್ಯಕ್ಕೆ 4 ಮುಖದ ಸಿಂಹದಂತೆ 4 ಅಂಗಗಳು ಮುಖ್ಯವೆಂದು ಹೇಳುತ್ತಾರೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಆ 4ನೇ ಮುಖವೇ ಈ ಪತ್ರಿಕಾ ರಂಗವೆಂದು ಹೇಳುತ್ತಾ, ಇದು ಸರ್ಕಾರದ ಒಂದು ಅಂಗ. ಇದಕ್ಕೆ ಯಾವ ರೀತಿಯ ಧಕ್ಕೆ ಬರದಂತೆ ತಾವು ಎಚ್ಚರ ವಹಿಸಿದರೆ ನಮ್ಮ ಸರ್ಕಾರವು ಕೂಡ ಇದಕ್ಕೆ ಸಹಕಾರ ಕೊಡುತ್ತದೆ. ಹಾಗೆ ತಮ್ಮ ಕೈಯಲ್ಲಿರುವ ಲೇಖನಿಕೆಯಿಂದ ಲೆಕ್ಕ ಹಾಕಿ ಪಕ್ಕಾ ವಿಷಯಗಳನ್ನು ಬರೆದು ಈ ನಾಡಿಗೆ ಧಕ್ಕೆ ತರುವವರಿಗೆ ಕ್ಷೀಣದನೇ ಆಗಲೆಂದು ಬಹಳ ಚೆನ್ನಾಗಿದೆ ಸ್ವಾಮಿ ಅವರು ಆಡುವ ಮಾತು. ಅಷ್ಟೇ ಏಕೆ ವಿಷಯ, ವಿರೋಧ ಪಕ್ಷದ ನಾಯಕರ ಮಾತ ಕೇಳು ಅನುಶಯ. ವಿರೋಧ ಪಕ್ಷದ ನಾಯಕರ ಮಾತ ಕೇಳು. ಪತ್ರಿಕೆ ಎಂಬುದು ಕೇವಲ ತಮ್ಮ ಹೆಸರು ಮಾಡಿಕೊಳ್ಳುವ ಸಾಧನವಲ್ಲ. ಅಧಿಕಾರಿಗಳೇ ಆಗಲಿ, ರಾಜಕಾರಣಿಗಳೇ ಆಗಲಿ, ಕಳ್ಳ ಸುಳ್ಳರೇ ಆಗಲಿ, ಹೊಗಳಿಕೆ ಬಟ್ಟಿಂಗರೇ ಆಗಲಿ, ಹಣ ಕೊಟ್ಟು ತಮ್ಮಂತೆ ಹೆಸರು ಬರೆಸುವುದು ಪತ್ರಿಕೆಯಾಗಬಾರದು. ಆ ಶಿವನ ತ್ರಿಶೂಲದಂತೆ ಬೆರೆದು ಈ ನಾಡತ್ತರಕ್ಕೆ ಬೆಳೆಯಬೇಕೆಂದು ನಿಜವಿದೆ ಸ್ವಾಮಿ, ಅವರು ಆಡುವ ಮಾತು ನಿಜವಿದೆ. ಅಷ್ಟೇ ಏಕೆ ವಿಷಯ, ಸತ್ಯವಿದ್ದ ಮಾತು ಎತ್ತು ಬರೆಯಲಿಕ್ಕೆ ಎಂಬಂತೆ ಆಧಾರ ರೂಪದಲ್ಲಿ ಕಾಗದ ಇಟ್ಟುಕೊಂಡು ಈ ನಾಡಿನ ಕಳ್ಳ ಸುಳ್ಳರ ಕಲಿಮರ ಸ್ತ್ರೀಕುಲಕ್ಕೆ ಹಾಗೂ ವಿದ್ಯಾವಂತರಿಗೆ ಯಾವ ರೀತಿ ಧಕ್ಕೆ ಬರದಂತೆ ನಿಮ್ಮ ಪತ್ರಿಕೆ ಒಂದು ಹಿರಿಮೆಯಾಗಲೆಂದು ಹಾರೈಸಿ ಎಚ್ಚರಿಸಿದರು. ಧನ್ಯವಾದ ಸ್ವಾಮಿ, ಧನ್ಯವಾದ. ಹೆತ್ತವರ ಕನಸನ್ನು ಸಾಧಿಸಲು ನನ್ನ ಮೈಸೂರಿನಲ್ಲಿ ಶಕ್ತಿ ತುಂಬಿರುವ ಈ ನಿಮ್ಮ ಪಾದಗಳಿಗೆ ನಮಸ್ಕರಿಸುವೆ. ಉಲ್ಲಾಸದ ಗೆಲುವಿನಲ್ಲಿ ನಲಿಯುವ ನಕ್ಷತ್ರಗಳಂತೆ ನಿನ್ನ ಕನಸನ್ನೆಯಿಂದ ಈ ಮನೆ ರಾಣಿಯಾಗಿ ಹಾಡುವ ದಿವ್ಯ ಚಂದ್ರನಂತೆ ನಂದರ ಮನಸ್ಸನ್ನು ಆನಂದಿಸಲು ಹಾಡು ಬಾಟನ ಚೆಂದಿರ ನನ್ನ ಹೃದಯದ ಮಂತ್ರ. ಬಂಗಾರದಲೆಯ ಮೇಲೆ ಸಂಗಾತಿ ನಿನ್ನ ನೆನಪು ನನ್ನೆದೆಗೆ ಕಂಪು ತಂದು, ಸಂಗಾತಿ ನಿನ್ನ ನೆನಪು ನನ್ನೆದೆಗೆ ಕಂಪು ತಂದು.
ಅತ್ತಿಗೆ ಏನಿದೆಲ್ಲ ನಿಮ್ಮಿಬ್ಬರ ಉಲ್ಲಾಸ? ನಿಮ್ಮಿಬ್ಬರ ಮುಖ ನೋಡ್ತಾ ಇದ್ರೆ ಮುಖ ಚಂದ್ರಂಗೆ ಚಕೋರಿ ಐತೆ, ಮುಖದಲ್ಲಿ ನಗುವಿನ ನಕ್ಷತ್ರ ಬೆಳಿಗ್ಗೆ ಬೆಳೆಯುತ್ತಿದೆಯಲ್ಲ. ಹಾಗೇನಿಲ್ಲ ಸಹೋದರ, ನಿನ್ನ ಅತ್ತಿಗೆಗೆ ಪತ್ರಿಕಾ ಪೂಜೆಯ ವೃತ್ತಾಂತವನ್ನು ತಿಳಿಸಿ ಹೇಳ್ತಿದ್ದೇವೆ. ಸಂತೋಷವಾಯಿತಲ್ಲ. ನಾನು ನಿನ್ನ ತಮ್ಮನಾಗಿ ಈ ಅತ್ತಿಗೆಗೆ ತಕ್ಕ ಮೈದುನನಾಗಿ ಜನಿಸಿದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ತಿಳಿದಿಲ್ಲ, ನಾ ಕಂಡ ಕನಸು ನನಸಾಗುವುದರಲ್ಲಿ ಸಂದೇಹವೇ. ಸಹೋದರ, ಅದಕ್ಕೆ ತಂದೆ ಯಮುನರೇಶ್ವರ ಹಾಗೂ ನಮ್ಮ ಕುಲದೇವ ಮಾರುತೇಶ್ವರನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರುತ್ತದೆ. ಅಣ್ಣ, ಅದಕ್ಕೆಲ್ಲ ನಿನ್ನ ಸಲಹೆ ಸಹಕಾರ ಅತ್ಯಗತ್ಯವನ್ನ. ನೀನು ತೋರಿಸುವ ದಾರಿಯಲ್ಲಿ ನಡೆದು ಆ 12 ವರ್ಷ ಆ ಶ್ರೀರಾಮ ಅನೇಕ ರಾಕ್ಷಸರನ್ನು ಕೊಂದು ಆ ಹನುಮಂತನಿಂದ ಲಂಕೆ ಸುಟ್ಟು ಆ 10 ತಲೆ ರಾವಣನನ್ನು ಕೊಂದಂತೆ ನಾನು ಈ ನಾಡಿನ ಕೊಲಗಾತಕ ಹುಂಡಿಗಳ ಕಣ್ಣು ಕಿತ್ತು ಕಳ್ಳತನ ಮಾಡುವವರ ಕೈಯನ್ನೇ ಕಡಿದು ಪರಸ್ತ್ರೀಯರ ಮೇಲೆ ಅತ್ಯಾಚಾರ ಮಾಡುವವರ ನೆತ್ತಿಯನ್ನು ಒಡೆದು ಈ ಪುಣ್ಯದ ನಾಡಲ್ಲಿ ಪಾಪದ ಅಡಿ ಇರುವವರ ಕಾಲನ್ನೇ ಕಡಿದು ಸತ್ಯದ ತೇಜಸ್ಸಿನಲ್ಲಿ ಈ ನಮ್ಮ ರಾಮರಾಜ ಸತ್ಯಾಶ್ರಯ ಪತ್ರಿಕೆಯಿಂದ ಈ ನಮ್ಮ ಕನ್ನಡ ನಾಡನ್ನು ರಾಮರಾಜನ ವೀರನಾಗಿಸದಿದ್ದರೆ ನಾನಿನ್ನ ಸಹೋದರನೇ ಅಲ್ಲ, ಇದು ನಿನ್ನ ಪಾದದ ಅಣಿಯಾಗಿಯೂ ಸತ್ಯ. ಸಹೋದರ ಎಂದೇಳು, ಈ ನಿನ್ನ ರಾಮಬಾಣದ ಮಾತು ಎಂದೆಂದಿಗೂ ಹೋಗಬಾರದು. ಈ ಜಗದಲ್ಲಿರುವ ದುಷ್ಟರಿಗೆ ನೀನು ನೆಚ್ಚಿನ ನಾಯಕ, ಅವರ ವಿರುದ್ಧ ನೆಚ್ಚಿನ ನಾಯಕನಾಗಿ ಎಲ್ಲವನ್ನು ತ್ಯಜಿಸಿ ಇದಕ್ಕೆ ನೀನು ಒಳ್ಳೆಯ ವೀರನಾಗಬೇಕು ಸಹೋದರ, ಒಳ್ಳೆಯ ವೀರನಾಗಬೇಕು. ಹೌದಣ್ಣ, ಈ ಸಮಾಜದಲ್ಲಿ ನಡೆಯುವ ರಾಜ್ಯದ ಗಡಿಭಾಗದಲ್ಲಿ ನಕ್ಸಲರಾಗಿ ಒಳನುಗ್ಗಿ ಬರುವ ಕಲಿಯುಗದ ರಾಕ್ಷಸರಲ್ಲಿ ಎಚ್ಚರ ವಹಿಸಿ ಆ ಬಕಾಸುರನಂತ ಬಂಡರನ್ನು ಹಿಡಿದುಕೊಡಲು ನಾವು ಈ ಪತ್ರಿಕೆಯನ್ನು ರೂಪಿಸಿದ ಇವನಿಗೆ ನಾನು ಸಹಾಯ ಮಾಡುತ್ತೇನಣ್ಣ, ನಾನು ಸಹಾಯ ಮಾಡುತ್ತೇನೆ. ಹೇಳಿದೇನು ನಾಯಿ ನನ್ನ ಗೆಳೆಯ ಅಶೋಕನ ಮಾತನ್ನು. ಗೆಳೆಯನಾಗಿ ನನ್ನನ್ನು ಗುರುತಿಸಿಕೊಂಡು ತಮ್ಮನಾಗಿ ನನ್ನನ್ನು ಸೇರಿದ್ದಾನೆ. ಹೇಗಿದೆ ಇವನ ಛಲ? ಮೆಚ್ಚಿನ ಸಹೋದರ ಇವನ ಮಾತನ್ನು. ನಿಮ್ಮಂತ ತಮ್ಮಂದಿರನ್ನು ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು. ಬನ್ನಿರಿ, ಈ ಮನೆಯ ಕೀರ್ತಿ ಬೆಳಗಲೆಂದು ಎಲ್ಲರೂ ಸೇರಿ ಹಾಡೋಣ. ಅಣ್ಣ, ಅತ್ತಿಗೆ, ನೀವೇ ನನ್ನ ಪಂಚಪ್ರಾಣ. ಜೀವಿನಗೂಡು ನಾವೆಲ್ಲ ಸೇರಿಯಾದರೆ ಜೀವಿಲ್ಲ, ಮನೆಗಳು ಸೇರಿದರೆ ತುಂಬಿದ ಮನೆಯಂತೆ. ಜೀವಿನಗೂಡು ನಾವೆಲ್ಲ ಸೇರಿಯಾದರೆ ಜೀವಿಲ್ಲ, ಜೀವಿನಗೂಡು ನಾವೆಲ್ಲ ಸೇರಿಯಾದರೆ ಜೀವಿಲ್ಲ, ಮನೆಗಳು ಸೇರಿದರೆ ತುಂಬಿದ ಮನೆಯಂತೆ, ಮನೆಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯೊಳಗೆ ನಮ್ಮ ಪ್ರೀತಿಯ ಸೆಲೆಯಂತೆ.
ಸಂಸಾರ ಈಗಲೇ ಬಂದರು ನಾಟನಿಗೆ ಕೊಂಚದ ಮಂದಿ ಸಂಸಾರ ನಮ್ಮ ಅಣ್ಣಾದಿಗಳು ನಮ್ಮನೆ ಕೈಲ 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 ಸುಲಾಲ ಕೈಲ ಕೈಲ ಆಯ್ತು ಅತ್ತಿಗೆ ಪ್ರಸಾದಕ್ಕೆ ನಡೆಯಲಿ. ಸರಿ ಬನ್ನಿ ಎಲ್ಲರೂ ಸರಿ ಊಟ ಮಾಡೋಣ.